ಹಲೋ ಹಲೋ ದೋಸ್ತ ಏನ್ ನಿನ್ನೆ ಭಾಳ ಜೋರಾಗಿರ್ಬೇಕನ. ಏನ್ ಜೋರ್ಲಿಯಪ್ಪ. ಆತು ಈಗ ನಿನ್ ಮದ್ವಿಗಂತೂ ಗಿಫ್ಟ್ ಕೊಡೋದಾಗ್ಲಿಲ್ಲ ನನಗ, ಅದ್ರ ಸಂಬಂಧ ನಿನಗ ಹನಿಮೂನಿಗೆ ನಾನೇ ಸ್ಪಾನ್ಸರ್ ಮಾಡ್ತೇನೆ ದೋಸ್ತ. ಏನ ಹನಿಮೂನಿಗೆ ಬುಕ್ ಮಾಡಿದೆ? ಎಲ್ಲಿಗೆ? ಇಲ್ಲೇ ಇಂಡಿಯಾದಾಗ ಚಲೋ ಪ್ಲೇಸ್ ಮಾಡಾಕತ್ತಾನಿ. ಇಂಡಿಯಾದಾಗ ಬುಕ್ ಮಾಡಿಯೇ? ಇಲ್ಲೇ ಭಾರಿ ಸಿಂಪಲ್ ಆಗಿ 20 ಕಿಲೋಮೀಟರ್ನ ಕದ್ರಮಂಡ್ಲಿಗೆ ಹೋಗಿ ಬಂದ್ಬಿಡ ದೋಸ್ತ. ಕದ್ರಮಂಡ್ಲಿಗೆ? ಹಾ ಲೇ ಕದ್ರಮಂಡ್ಲಿಗೆ ಯಾವನಾರ ಹನಿಮೂನ್ ಹೋಗ್ತಾನೆ ಇಲ್ಲೇ? ಲೇ ಹೋಗ್ಬಾರ್ಲಿ, ನಮ್ ಟ್ರಾವೆಲ್ಸ್ ಇಂದ ಫ್ರೀ ಮಾಡ್ಕೊಡಕತ್ತಾನಿ. ಹನಿಮೂನ್ಗೆ ಪ್ಲ್ಯಾನ್ ಮಾಡಿದ್ದೆ. ಹೌದೇನ್ರಿ? ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ರಿ? ಗೆಸ್ ಮಾಡ್ರಿ. ಊಟಿ? ಇನ್ನು ನಿಯರ್. ಕೇರಳ? ಇನ್ನು ಬೇರೆ ಗೆಸ್. ಕಾಶ್ಮೀರ್ಗೆ ಹೊಂಟಿರಿನ? ಇಲ್ಲ ನಮ್ಮ ಸ್ಟೇಟ್ ಒಳಗೆ. ನಮ್ಮ ಸ್ಟೇಟ್ ಒಳಗ? ನಮ್ಮ ಡಿಸ್ಟಿಕ್ ಒಳಗೆ. ನಮ್ಮ ಡಿಸ್ಟಿಕ್ ಒಳಗ? ಹಾಂ ಇಲ್ಲೇ ನಮ್ಮ ತಾಲೂಕು ಒಳಗೆ. ನಮ್ಮ ತಾಲೂಕು ಒಳಗ? ಹಾಂ ಇಲ್ಲೇ ಕದ್ರಮಂಡ್ಲಿಗೆ. ಕದರ್ಮಂಡಲ್ಗಿ? ಹಾಂ. ಹಲೋ ಲೇ, ಪ್ಲ್ಯಾನು ಕ್ಯಾನ್ಸಲ್ ಆಗೈತಿ. ನಾವು ಹನಿಮೂನ್ಗೆ ಕದ್ರಮಂಡ್ಲಿಗೆ ಹೊಂಟವಿ. ಯಾಕ್ರಿ? ಅದು ಹನಿಮೂನ್ಗೆ ಫಸ್ಟ್ ಟೈಮ್ ಅಲ್ರಿ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಹನಿಮೂನ್ಗೆ ಯಾರು ಅಲ್ಲಿಗೆ ಹೋಗ್ಕರೇನ? ಹಂಗಲ್ರಿ. ಮತ್ತೆ ಇನ್ನೆಂಗ? ಸರಿ ಆತ್ ತಗೋ, ನಾ ಅಲ್ಲಿಗೆ ಬರ್ತೀನಿ, ಇಬ್ರು ಒಟ್ಟಿಗೆ ಸೇರಿ ಹೋದ್ರಾತ್. ಹನಿಮೂನ್ಗೆ ಇಬ್ರ ಹೊಂಟಿ ಹೋದಿಲ್ಲ? ಹಾಂ ರೀ, ಮತ್ತು ಹನಿಮೂನಿಗೆ ಇಬ್ಬರು ಹೋಗ್ಬೇಕಲ್ಲ. ಮತ್ತೆ ಹೆದರಿಕೆ ಆಕತ್ತಂತ ಹೇಳಿ ಅಪ್ಪ ಅಮ್ಮನ ಕರ್ಕೊಂಡು ಬಂದ್ರಿ ನೀವು. ಮಾಡ್ತಂತ ಇವತ್ತು ಲಿಫ್ಟಿಗೆ ರೇಸ್ ಪಚ್ಗೆ ಚಂದ ಕಾಣ್ತಿ. ಯಾಕ್ರಿ ಒಂದ್ ಮಳ ಹೂ ಕೊಡ್ಸಕ್ಕಾಗಿಲ್ಲ ನಿಮ್ಗ? ದೋಸ್ತ ಈ ಸಲ ಅಡ್ಜಸ್ಟ್ ಮಾಡ್ಕ್ಯಾ, ನೆಕ್ಸ್ಟ್ ಟೈಮ್ ಏನೈತಲ್ಲ ಚಲೋ ಪ್ಲೇಸಿಗೆ ನಾನಾ ಬುಕ್ ಮಾಡಿ ಕಳಿಸ್ತೀನಿ ಆತ. ಬಾ ಕೂತ ಬಾ ಇಲ್ಲಿ ಬಡ ಬರಿ ಏನ್ ಲೇ ಶಂಬ್ಯಾ ಆರಾಮದಿಯ? ಲೇ ಶಂಬ್ಯಾ, ಹನಿಮೂನಿಗೆ ಹೊಂಟೇವಿ, ಕಡಿಮೆ ಬಜೆಟ್ನಾಗ ಯಾವ್ದೊಂದು ಒಳ್ಳೆ ಪ್ಲೇಸ್ ಬುಕ್ ಮಾಡ್ಲಿ ಶಂಬ್ಯಾ. ಏ ದೋಸ್ತ ಬರ್ರಿಪ್ಪ, ಕಮ್ಮಿ ಬಜೆಟ್ನಾಗ ಚಲೋ ಜಾಗ ಕಳಿಸ್ಕೊಡ್ತಾನಿ. ಚಲೋ ಪ್ಯಾಕೇಜ್ ನೊಳಗ ಚಲೋ ಪ್ಲೇಸ್ ಅದಾವೇನ್ರಿ? ಮೇಡಮ್ ಅರ ಇವ ಏನ್ ಬೇರೆ ಅಲ್ರಿ, ನನ್ ದೋಸ್ತ ಅದಾನ, ಚಲೋ ಪ್ಲೇಸ್ ನಾ ಹುಡುಕಿ ಕಳಿಸ್ಕೊಡ್ತಾನೆ ನಿಮ್ಗೆ. ದೋಸ್ತ ಹಂಗಾದ್ರೆ ಸೀದಾ ಕಾಶಿ ಬುಕ್ ಮಾಡ್ಲಿ, ನಾವ್ ಅಲ್ಲಿಂದ ರಾಮೇಶ್ವರಂ ಹೋಗ್ತೇವಿ. ಲೇ ಮಬ್ಬ್ ಮೇಡಮ್ ಅರ ನೀವು ಒಂದ್ ನಿಮಿಷ ಕಿವಿ ಮುಚ್ಕೊಂತೀರಿ? ಯಾಕ್ರಿ? ಅವನಿಗೆ ಮಬ್ಬ್ ಹಡ್ಸಿಕೆ ಅಂತ ಬೈಬೇಕ್ರಿ. ಬ್ಯಾಡ್ರಿ, ಅದು ಬ್ಯಾಡ್ ವರ್ಡ್. ಮತ್ತೇನಂತ ಬೈಲಿರಿ? ಉಸುಳೆ ಮಗ. ಹಾ ಹಂಗೆ ಈ ಕಿವಿ ಮುಚ್ಕೇರಿ. ಲೇ ಹುಚ್ಚುಳೆ ಮಗನ, ಹನಿಮೂನಿಗೆ ಅವನಾರ ಕಾಶಿ ಕರ್ಕೊಂಡು ಹೋಗ್ಕಾನ, ಕೇರಳ ಓಟಿ ಇಂತಲ್ಲಿ ಕರ್ಕೊಂಡು ಹೋಗ್ಕಾನ, ಹೌದಿಲ್ರಿ ಮೇಡಮ್ ಅರ? ದೋಸ್ತ ಸ್ವಲ್ಪ ಬಜೆಟ್ ಕಡಿಮೆ ಐತಿ, ಅದರಾಗ ಒಂದು ಒಳ್ಳೆ ಪ್ಯಾಕೇಜ್ ನೋಡ್ಲಿ. ಲೇ ನೀ ಯಾರೇ ನಿನಗೆ ಯಾವ ರೊಕ್ಕ ಕೇಳಲ್ಲ, ನೀ ನನ್ನ ದೋಸ್ತ ಇದ್ದೀವಿ, ನಾನು ಮೇಡಮ್ ಅವ್ರ ಸಂಬಂಧ ಫ್ರೀ ಮಾಡ್ಕೊಡ್ತೇನೆ. ಹೌದು, ನಿನ್ ಕಡೆ ಈಗ ಎಷ್ಟು ಐತಿ ರೊಕ್ಕ? ನನ್ನ ಕಡೆ 20,000 ರೂಪಾಯಿ ಅಷ್ಟೇ ಐತಿಲಿಯಪ್ಪ. ಲೇ 20,000ಕ್ಕೆ ದೇವ್ರಿಗೆ ಹೋಗಕ್ಕಾಗಲ್ಲ. ಇಲ್ಲೇ ಒಂದ್ ಕೆಲಸ ಮಾಡ, 30,000 ಹಾಕ ಶ್ರೀಲಂಕಾ ಕಳಿಸ್ಕೊಡ್ತಾನೆ. ಹೋಗಣ್ರಿ, ಅಲ್ಲಿಗೆ ಹೋಗೋಣ, ಬಾ ಚಲೋ ಇರ್ತತಿ. ಹೊಡಿಬೇಡ, ನನ್ನ ಕೈ ನೋವು ಐತಲ್ಲಿ. ಆಯ್ತಾಯ್ತು, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗೋಣ, ಹೊಸ್ತಾಗಿ ಮದುವೆಗೆ ನಾವು. ಇನ್ನೊಂದ್ 30,000 ಹಾಕೆ, ನಾನು ನಿನಗೆ ಚಲೋ ನೇಪಾಳಕ್ಕೆ ಕಳಿಸ್ಕೊಡ್ತಾನೆ, ಮಸ್ತ್ ಇರ್ತದ ಪ್ಲೇಸ್. ಏನ್ ನೇಪಾಳ ರೀ, ಬಾ ಚಲೋ ಇರ್ತತಿ, ಅಲ್ಲಿ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ? ಹೋಗೋಣ್ರಿ, ಬಾ ಚಲೋ. ಆಗಲ್ಲ ಸುಮ್ಕಿರ, ಆಗಲ್ಲ ಹಿಂಗೆ ಸುಮ್ ಕೂತ್ಕೋತ. ಹೋಗೋಣ್ರಿ ಪ್ಲೀಸ್, ಬಾ. ಆಗಲ್ಲ ನಿಮಿಷ ನೀವಿಬ್ರು ಜಗಳ ಆಡ್ರಿ, ನಾ ಹೋಗಿ ಬರ್ತೇನೆ. ಆಗಲ್ಲ ಸುಮ್ ಕೂತಾರ ಮರ, ಯಾಕೆ ತಿಳಿದ ಬೆಳಗಿಂದ ರೊಕ್ಕಿಲ್ಲ ಪಕ್ಕಿಲ್ಲ. ಲೇ ಮಬ್ಬ್ ಹಡ್ಸಿಕೆ, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಯಾವಂದ್ರೆ ಹನುಮನಿ ಕದ್ರಮಂಡ್ಲಿಗೆ ಹೋಗ್ತಾನ ಅಲ್ಲಿ. ಲೇ ಹುಚ್ಚುಳೆ ಮಗನ, ದಿನಾ ಮಾಡ್ಕೋಬೋದು ಫಸ್ಟ್ ನೈಟ್, ಹೊಸದಾಗಿ ಮದುವೆ ಆಗಿ, ಅದಕ್ಕೆ ದೇವ್ರಿಗೆ ಹೋಗ್ಬಾ, ಅದಕ್ಕೆ ನಾನು ನಿಮ್ಗೆ ಕದ್ರಮಂಡ್ಲಿಗೆ ಬುಕ್ ಮಾಡಿದೆ. ಸಾರಿ ದೋಸ್ತ. ಅಯ್ಯೋ ನೇಪಾಳ. ಹಲೋ ರೀ, ನೇಪಾಳಕ್ಕೆ ಫಿಕ್ಸ್ ಆಗೈತ್ರಿ, ಬುಕ್ ಮಾಡಿಬಿಡಿ. ಮತ್ತೆ ನೀವು 2 ಸೀಟ್ ರೀ. ಅಲ್ಲೇ ಫೋನ್ ಪೇ ಸ್ಕ್ಯಾನರ್ ಐತ್ರಿ, ಅದಕ್ಕೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ರಿ, ಬುಕ್ ಮಾಡ್ದೇನೆ. ಇಲ್ಲಿ ನಡಿ ಹೋಗೋಣ. ದೋಸ್ತ ನೀ ತಲೆ ಕೆಡ್ಸ್ಕೊಬೇಡ, ನಿನಗೆ ಕಾರ್ ಡ್ರೈವರ್ನ ಓನರ್ನ ಕಳಿಸ್ಕೊಡ್ತಾನೆ. ಸರಿ ತಗೋರಪ್ಪ, ನನ್ನ ಹನಿಮೂನ್ ಎಕ್ಕೊಟ್ಟು ಹೋತು. ದೋಸ್ತ ಜೈ ಶ್ರೀರಾಮ್. ಹನ್ಕೆ ತೊಗೊಂಬರ್ರಿ.
ಸರಿ, ನಿಮಗೆ ಗೊತ್ತನ್ರಿ ಏನು? ಹನುಮಪ್ಪಗೆ ಜೋಡ್ಗಾಯಿ ಹೊಡಿದೆ ಅಂದ್ರೆ ವರ್ಷ ತುಂಬದ್ರಾಗ ಮಕ್ಳು ಹಾಕವಂತ. ಅಲ್ಲ ಹಂಗೆ ರೀತಿ ಐತ್ರಿ. ಮದುವೆ ಒಂದೇ ದಿನ ಏನೂ ಆಗಲಿಲ್ಲ. ಇವತ್ತರ ಎಲ್ಲಿದ್ದೀವಿ ನಾವು? ತಪ್ಪ ಇಲ್ಲೆಲ್ಲ ಐತಲ್ರಿ, ಇಲ್ಲೆಲ್ಲ ತೆಪ್ಪೋತ್ಸವ ಮಾಡ್ತಾರ. ಹೌದಾ? ಭಾರಿ ಚಂದ ಇರ್ತೈತಿ. ಹೇ ಮಂಜು, ಏ ರಕ್ಷಿತಾ, ಆರಾಮದಿ? ಹೆಂಗದಿ? ಏ ಆರಾಮದಿನಿ. ಆರಾಮದಿ? ಆರಾಮದಿನಿ. ಭಾಳ ವರ್ಷ ಆಯ್ತು ನೀನು ನೋಡಿ. ಯಾವಾಗೋ ಕಾಲೇಜಲ್ಲಿ ನೋಡಿದ್ವಿ, ಇವಾಗ ನೋಡ್ತಾ ಇದ್ದೀನಿ. ಭಾಳ ಖುಷಿಯಾಗ. ಇನ್ನೂ ಭಾಳ ವರ್ಷ ಆಯ್ತು ನೋಡಿ. ಮತ್ತೆ ಹೆಂಗದಿ? ನಾ ಆರಾಮದಿನಿ. ನೀ ಏನು ಮದುವೆ ಕರೆದೇ ಇಲ್ಲ? ಅದು ಭಾಳ ಅರ್ಜೆಂಟ್ ಆಗತ್ತೆ ಮದ್ವೆ, ಅದಕ್ಕೆ ಕರೆಯೋಕ್ಕಾಗಿಲ್ಲ. ಮತ್ತೆ ನೀನು ಕಾಲೇಜಲ್ಲಿ ಭಾಗ್ಯ ನೋಡ್ಕೊಂಡು ಲವ್ ಮಾಡ್ತಿದ್ದಲ್ಲ, ಏನಾಯ್ತು? ಬುಕ್ನ್ಯಾಗ ನೆವಲ್ಗೇರ್ ಇಟ್ಗ ಮರಿ ಆಗ್ತೈತೆ ಅಂತ ಕೊಟ್ಟಿದ್ಲು. ಆಕಿನ ಮೂರು ಮರಿ ಹಾಕ್ಯಾಳ. ಹೌದಾ? ಆಯ್ತು, ನಮ್ಮ ಅವ್ನ ನಿಲ್ಸಿ ಬಂದನಿ. ಓಕೆ, ನೀವು ಓಕೆನಾ? ಬಾಯ್. ಹೋಗ್ಬಿಟ್ಟು ಬಾಯ್. ಯಾರೀ ಅವ? ನಮ್ಮ ಕಾಲೇಜ್ ಫ್ರೆಂಡ್. ಭಾಳ ಕ್ಲೋಸ್ ಇದ್ರಿ? ಎಷ್ಟು ಕ್ಯೂಟ್ ಅದಾನಲ್ಲವ. ನಮ್ಮ ಕಾಲೇಜಾಗ 100 ಜನ ಹುಡುಗರಿದ್ರು, ಅದ್ರಾಗ ಮೋಸ್ಟ್ ಹ್ಯಾಂಡ್ಸಮ್ ಹುಡುಗ ಅಂದ್ರೆ ಅವ ನೋಡ್ರಿ. ಅವನ ಇರ್ಬೋದ್ರಿ, ಯಾಕಿಲ್ರಿ. ಹೋಗಣ್ರಿ, ಲೇಟ್ ಆಯ್ತು. ಹೋಗು. ದೋಸ್ತ ದೌಡ್ ಬಾರ್ಲಿ, ಇನ್ನೂ ಸೌದತ್ತಿಗೆ ಹೋಗ್ಬೇಕು. ಲೇಟ್ ಆಗೈತಿ. ಏನು ತೊಗೊಂತೀರಿ? ನಮ್ಮ ಮದುವೆ ಆಗಿಂದ ಒಂದು ಸಲ ನಮ್ಮ ಹೆಂಡತಿ ತಪ್ಕೊಂಡಿಲ್ಲ. ಯಾವನ ಬಂದು ಅವ ತಪ್ಕೊಂತಾನಲ್ಲ, ಹೆಂಗೆ ಉಳಿಕಿಲ್ಲ ನನಗೆ. ತಪ್ಕೊಂತಾನೆ ಅವ ಕಾಲೇಜ್ ಫ್ರೆಂಡ್ ಅಂತ, ಅದಕ್ಕೆ ಒಂದ್ಸಲ ಹಗ್ ಮಾಡಿದಪ್ಪ. ಅದನ್ನ ತಪ್ಪು ತಿಳ್ಕೊಂಡೆ ಅಂದ್ರೆ ನೀನು. ಕಾಲೇಜ್ ಫ್ರೆಂಡ್ಸ್ ಹಗ್ ಮಾಡಿರ ಏನಾತ? ತಪ್ಪು ತಿಳ್ಕೊಬೇಡ. ಆದರೂ ನನ್ನ ಹಿಂದಿನ ಅವ ತಪ್ಕೊಂಡಿದ್ದು, ನಾನೇ ತಪ್ಕೊಂಡಿಲ್ಲ ಇಲ್ಲಿವರೆಗೆ. ನಾನು ಹಿಂದಿದ ನಾನು ತಪ್ಕೊಂತೀನಿ. ಅಯ್ಯಯ್ಯೋ ಹಾಳಾದ್ನ ನಮ್ ಹುಡುಗ, ಹಾಳಾದ್ನ ನಮ್ ಹುಡುಗ. ಅಯ್ಯಯ್ಯೋ ಹಾಳಾದ್ನ ನಮ್ ಹುಡುಗ. ಇಲ್ಲೇನು ಮಾಡಕ್ ಕುಂತೀರಿ? ನಿಮ್ಮ ಭುಜದ ಮ್ಯಾಗ ಏನೋ ಹತ್ತಿತ್ರಿ. ಅದು ಹೊಸ ಜಾಗ ಅಲ್ಲ, ನಿಮ್ಗೆ ಕಂಫರ್ಟ್ ಆಕತಿಲ್ಲ ಅನ್ಕೊಂಡು. ಜಾಗ ಹೊಸ್ತೇನಲ್ಲ ನನಗೆ, ನೀವೇ ಹೊಸಬ್ರು. ಹಲೋ ಪ್ರೀತು, ನೀವೆಲ್ಲ ರೆಡಿ ಮಾಡ್ಕೊಂಡಿರ, ನಾವು ನಾಳೆ ಹೋಗೋಣ. ಪ್ರೀತಮ್ಮ ಅವ ಯಾರ? ಅವನು ಫ್ರೆಂಡ್ ಇರ್ಬೇಕು. ನೀವು ಕುಡಿತೀರಿ? ಯಾಕ ಹೆಣ್ಮಕ್ಳು ಕುಡಿಬಾರ್ದು ಅಂತ ಹೇಳಿ ರೂಲ್ಸ್ ಆಯ್ತೇನ? ರೂಲ್ಸ್ ಏನೂ ಇಲ್ಲ, ಗಂಡನ ಮುಂದೆ ಕುಡಿಬಾರ್ದಲ್ಲ, ಅದಕ್ಕೆ ಹೇಳಿದೆ. ಪರವಾಗಿಲ್ಲ, ಬರ್ರಿ ನೀವೊಂದು ಗ್ಲಾಸ್ ಹಾಕ್ರಿ. ಹಾಂ, ಕುಡಿಲಿ. ಎಷ್ಟು ಹಾಕ್ಲಿ? 30 ಹಾಕ್ರಿ. ಕೆಪಾಸಿಟಿ ಇಲ್ಲ. ಕೆಪಾಸಿಟಿ ಇಲ್ಲ? ರೊಚ್ಚಿಗೆ ರೋಡ ಹಂಡಿನ ಕುಡಿ ಮಕ್ಕಳು ನಾವು ಹಾಕಿ ಹೇಳ್ತಾನೆ. ಎಲ್ಲರಿಗೂ ನಿನ್ನಂತ ಹೆಂಡತಿ ಸಿಕ್ಬಿಟ್ಟೆ ಅಂದ್ರೆ ದೇವತೆ ತರ ಪೂಜಿಸ್ತಾರ. ಇನ್ನೊಂದು ಚೂರು ಹಾಕಿ, ಸ್ವಲ್ಪ.
ಹಾಕ ಇನ್ನೊಂದು ಚೂರು ಹಾಕಿ ಹಾಕಿ ವರ್ಲ್ಡ್ನಾಗ ಬೆಸ್ಟ್ ಹೇಳ್ತೀನಿ ನೋಡು ಸಂದೀಪ್ ಅವ್ರೆ ಕಾಲೇಜಲ್ಲಿ ಯಾರನ್ನಾದ್ರೂ ಲವ್ ಮಾಡಿದ್ರಾ? ಲವ್ ನಾನು ನನ್ನ ಮುಸುಡಿಗೆ ಹುಡುಗಿ ಬಿಡ್ತಾಳ ಯವ್ವ. ನಮ್ಮ ಪ್ರಾಣಿ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿಲ್ಲ, ಲವ್ ಮಾಡಿಲ್ಲ ಅಂತವ್ ನಾನು. ದೇವ್ರಾಣಿ ನಿನ್ನ ಮ್ಯಾಗ ಅಣಿಗೂ ಸತ್ಯ. ನಿಜವಾಗ್ಲೂ ಯಾರನ್ನೂ ಲವ್ ಮಾಡಿಲ್ವಾ? ದೇವ್ರಾಣಿ ಇಲ್ಲ. ಹೆಂಡತಿ ಮುಂದೆ ಕೂತ್ ಸುಳ್ಳು ಹೇಳಲ್ಲ ನಾನು. ದೇವ್ರಾಣಿ ಇಲ್ಲ. ಒಂದು ಹುಡುಗಿ ಲವ್ ಮಾಡಿದ್ದೆ. ನಮ್ಮ ಕಣಶಾಲಿ ಮ್ಯಾಥ್ಸ್ ಟೀಚರ್ ಕೆಂಪಗೆ ಇದ್ಲ, ಮನೆ ಮದುವೆ ಆಗೋದ್ಲ. ತಮಾಷೆ ಮಾಡಬೇಡ್ರಿ. ನೀವು ನಿಜವಾಗ್ಲೂ ಕಾಲೇಜಲ್ಲಿ ಯಾರನ್ನೂ ಲವ್ ಮಾಡಿಲ್ಲ ಹೌದಿಲ್ಲ? ಯಾವ ಹುಡುಗಿನೂ ಇಲ್ಲ. ನಾವು ಲವ್ ಮಾಡಿದ್ದಂದ್ರೆ ನೀನು ಬೇಕಿನ ರಕ್ಷು, ಐ ಲವ್ ಯು. ನಿನ್ನ ಭಾಳ ಚಂದ ನೋಡ್ಕೊಂತಾನೆ. ಐ ಲವ್ ಯು ರಕ್ಷು, ಐ ಲವ್ ಯು. ಸಂದೀಪ್ ಅವರೇ ಸಂದೀಪ್ ಇಲ್ವಾ? ಇಲ್ಲ, ಅವ್ರು ಕುಡಿದು ಮಲ್ಕೊಂಡಿದ್ದಾರೆ. ಸಂಧಿ ಐ ಲವ್ ಯು. ಸಂಧಿ ನಂದು ಬಿಟ್ಟ ಕೊಡಿದೆ ಎಲ್ಲದೆ ತಗರ್ವಾ. ಈಗ ಪೋಸ್ಟಿಂದ ಲೆಟರ್ ಬಂತು, ಹೆಸ್ರಾಗಿಂದ ಕೊಡು. ಯಾರ ಮದ್ವಿಗೆ ಗಿಫ್ಟ್ ಕೊಟ್ಟಿರ್ಬೇಕು. ಎಷ್ಟು ರೊಕ್ಕ ಐತಿ ಏನೋದ್ರಾಗ ಕೊಡು. ಕದ ಹಾಕಿರಿ. ಹಾಂ ಅಕ್ಕ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಮ್ಮ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.